ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿರೋ ಹಾಗೆ ಮೈಸೂರು ಝೂಗೆ ನಾವು ಹೋಗಿದ್ವಿ ಫಸ್ಟ್ ಡೇ. ಸೊ ಅಲ್ಲಿ ಝೂನಲ್ಲಿ ಪ್ರಾಣಿಗಳನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು ಮಕ್ಕಳೆಲ್ಲ. ಸೊ ನಮ್ಮ ಚಿರುಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅವನು ಸ್ಕೂಲಲ್ಲೆಲ್ಲ ಕೇಳಿರೋ ಹಾಗೆ ಅನಿಮಲ್ಸು ಬರ್ಡ್ಸು ಬರೀ ಚಾರ್ಟಲ್ಲಿ ಮತ್ತು ಮೊಬೈಲಲ್ಲಿ ನೋಡ್ತಾ ಇದ್ದ. ಸೊ ಲೈವ್ ಆಗಿ ನೋಡಿದಾಗ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ನಮ್ಮ ಚಿಕ್ಕ ಮಗಳಿಗೆ ಇನ್ನೂ ಅಷ್ಟು ಗೊತ್ತಾಗಿಲ್ಲ, ಅವಳಿಗೆ ಬರ್ಡ್ಸ್ ಎಲ್ಲ ಸುಮ್ಮನೆ ಏನೋ ವಾವ್ ಅನ್ನೋ ಥರ ನೋಡ್ತಿದ್ಲು ಅಷ್ಟೇ. ಬಟ್ ಇವನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ದ. ಸೊ ಅವಳು ವ್ಯೂನ ಎಂಜಾಯ್ ಮಾಡ್ತಿದ್ಲು. ಸೊ ಜಾಸ್ತಿ ಗೊರಿಲ್ಲ ಹತ್ರ ಹೋದಾಗ ಅವಳು ಪಾಪು ಎಂಜಾಯ್ ಮಾಡಿದ್ಲು ಅದನ್ನೆಲ್ಲ ನೋಡಿ. ಆ್ಯಂಡ್ ಬೇರೆ ಹತ್ರ ಹೋದಾಗ ತುಂಬ ಭಯ ಪಟ್ಕೊಂಡ್ಳು. ಸ್ನೇಕ್ ನೋಡಿನೂ ಕೂಡ ಭಯ ಪಟ್ಕೊಂಡ್ಳು. ಚಿರಾಯು ಮಾತ್ರ ತುಂಬ ಎಂಜಾಯ್ ಮಾಡ್ದ. ಅವನು ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ನೋಡೋದ್ರಿಂದ ಸೊ ಅವ್ನಿಗೇನು ಹೊಸದು ಅಂತ ಅನಿಸಿಲ್ಲ. ಬಟ್ ಲೈವಾಗಿ ನೋಡ್ತಿದ್ದು ಮಾತ್ರ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ದ ಅವನು. ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳ್ತಿದ್ದ ಅವನು. ಸೊ ಅವ್ರ ಪಪ್ಪಗೆ ಮತ್ತೆ ಹೇಳ್ತಿದ್ದ ಮತ್ತೆ ಹೋಗೋಣ ಕರ್ಕೊಂಡೋಗಿ ಅಂತ. ಸೊ ನೆಕ್ಸ್ಟು ಮೈಸೂರು ಝೂನಲ್ಲಿ ನಾವು ಜಾಸ್ತಿ ಇಷ್ಟಪಟ್ಟಿದ್ದು ಆ್ಯನಿಮಲ್ ಅಂತಂದರೆ ನನಗೆ ಜಿರಾಫೆ ಅಂದರೆ ತುಂಬ ಇಷ್ಟ ನನಗೆ. ಸೊ ಹಿಪ್ಪೋಪೊಟಮಸ್ ನೋಡಿನೂ ಕೂಡ ತುಂಬ ಅಷ್ಟೇ ಇಷ್ಟ ಆಯಿತು. ನೆಕ್ಸ್ಟು ಅಲ್ಲಿಂದ ನಾವು ರೂಮ್ಗೆ ಹೋದ್ವಿ. ಅಲ್ಲಿ 5 ಇಯರ್ ಕಂಪ್ಲೀಟ್ ಆಗಿತ್ತು. ಸೊ ನಮ್ಮ ಫಿಫ್ತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಮಾಡಿ. ಹಾಗೆ ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ ಅಲ್ಲಿಗೆ. ಸೊ ಪಿಜ್ಜಾ ತಿಂದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ 5th ಆ್ಯನಿವರ್ಸರಿ ನಮ್ಮದೇನಿತ್ತು ಅದು ತುಂಬ ಮೆಮೊರೇಬಲ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ನಾವು ಹೊರಗಡೆ ಸೆಲೆಬ್ರೇಟ್ ಮಾಡಿದ್ದು. ನನ್ನ ಸಿಸ್ಟರ್ ಕೂಡ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ಅಲ್ಲಿಂದ ನೆಕ್ಸ್ಟು ನಾವು ಮೈಸೂರಿಗೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ. ಏನಪ್ಪ ಅಂತಂದರೆ ನಾನು ಒಂದು ಹರಕೆ ಮಾಡ್ಕೊಂಡಿದ್ದೆ, ವಿಚಿತ್ರವಾದ ಹರಕೆ. ನನಗೆ ಹೆಣ್ಮಗುನೇ ಆಗಬೇಕು. ಹೆಣ್ಮಗು ಆದರೆ ನಾನು ಅವಳನ್ನು ಯಾವತ್ತು ಹರಕೆ ತೀರ್ಸೋಕೆ ಕರ್ಕೊಂಬರ್ತೀನೋ ಅವತ್ತೆಷ್ಟು ವೆಯ್ಟ್ ಇರ್ತಾಳೆ ಅಷ್ಟು ವೆಯ್ಟಿನ ಸ್ಯಾರಿನ ಕೊಡ್ತೀನಿ ಅಂತೇಳಿ ಹರಕೆ ಮಾಡ್ಕೊಂಡಿದ್ದೆ. ಸೊ ನನ್ನ ಮಗಳು ಅವತ್ತು ನಾವು ಹರಕೆ ತೀರ್ಸೋಕೆ ಹೋದಾಗ 8 kg ಇದ್ಲು. ಸೊ ಹಾಗಾಗಿ ನಾವು 8 kg ಸ್ಯಾರಿನ ತೊಗೊಂಡೋಗಿ ಅಷ್ಟನ್ನು ಕೊಟ್ಟು ಹರಕೆನ ತೀರಿಸಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಕನಕಗಿರಿ ಬೆಟ್ಟಕ್ಕೆ ಹೋದ್ವಿ. ಕನಕಗಿರಿಯಲ್ಲಿ ಕೂಡ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ಬೆಟ್ಟದ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಿಯರ್ ಇರೋದ್ರಿಂದ ಅಲ್ಲಿಗೆ ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು ಅಲ್ಲಿ ನೋಡಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬೆಟ್ಟದಿಂದನೇ ಅಲ್ಲೇ ಪ್ರಸಾದ ಇತ್ತು, ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದ್ವಿ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದು. ಸೊ ಕೆಳಗಡೆ ಬಂದು ಅಲ್ಲಿ ಪ್ರಸಾದ ಮಾಡಿದ್ವಿ. ಪ್ರಸಾದ ಮಾಡ್ಕೊಂಡಾದ್ಮೇಲೆ ಒಂದಷ್ಟು ಫೋಟೋಸು ವೀಡಿಯೋಸು ತೆಕ್ಕೊಂಡ್ವಿ. ಸೊ ನಮ್ಮ ಪಾಪು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿ. ಸೊ ಖುಷಿ ಆಯಿತು ಕನಕಗಿರಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ವಿ. ಸೊ ಹೋಗೋಕ್ಕಾಗಿರಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ವಾಪಸ್ಸು ರೂಮ್ಗೆ ಬಂದ್ವಿ. ಸೊ ನಾವಲ್ಲಿ ಹೋಟೆಲಲ್ಲಿ ರೂಮ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ. ಸೊ ನಾವಿಲ್ಲಿ ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಅದೇ ಥರ ಇಲ್ಲಿ ಅವ್ರ ಅಣ್ಣ ತಂಗಿ ಇಬ್ಬರೂ ಅವ್ರದ್ದೇ ಲೋಕದಲ್ಲಿ ಅವರು ಬ್ಯುಸಿ ಆಗಿದ್ದರು. ಅವನು ಅವಳ ತಂಗಿನ ಎಷ್ಟು ಮುದ್ದು ಮಾಡ್ತಿದ್ದ ಅಂದರೆ ತುಂಬ ಕ್ಯೂಟಾಗಿ ಮುದ್ದು ಮಾಡ್ತಿದ್ದ. ಸೊ ಅದು ಕೂಡ ವಿಡಿಯೋ ಕ್ಯಾಪ್ಚರ್ ಆಯಿತು. ಚೆನ್ನಾಗಿದೆ. ಬಟ್ ಇದು ಇನ್ನು ಸ್ವಲ್ಪ ದಿನ ಆದಮೇಲೆ ನೋಡೋದಕ್ಕೆ ಇನ್ನೂ ಖುಷಿ ಅನಿಸುತ್ತೆ, ಈ ಥರ ಮಾಡ್ತಿದ್ರ ನನ್ನ ಮಕ್ಕಳು ಅಂತ. ಎಲ್ಲೋದ್ರೂ ನಾವು ಟೀ ಪ್ರಿಯರು ಬಿಡೋಲ್ಲ. ಟೀ ಕುಡ್ದಾದ್ಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜಾಸ್ತಿ ಮಕ್ಕಳಿಗೆ ಫ್ರೂಟ್ಸ್ನೇ ಕೊಟ್ವಿ. ಅಲ್ಲಿ ಊಟ ತಿಂಡಿ ಏನೂ ತಿನ್ನಲ್ಲ ಅವ್ರು ಆ್ಯಕ್ಚುಲಿ ಹೊರಗಡೆ ಬಂದಾಗ. ಸೊ ಹಾಗಾಗಿ ಫ್ರೂಟ್ಸ್ ತಿನ್ನಿಸಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ವೆದರು, ಆಂಬಿಯನ್ಸ್ ಎಲ್ಲ ಚೆನ್ನಾಗಿ. ಸೊ ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ನಾವು ಇಲ್ಲಿಂದ ಮೈಸೂರು ಪ್ಯಾಲೇಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮೈಸೂರು ಪ್ಯಾಲೇಸ್ಗೆ ಇದು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದು ಫಸ್ಟ್ ಟೈಮ್. ತುಂಬ ವರ್ಷಗಳಿಂದ ನಾವು ಸಾಧನೆ ಆಗಿಬಿಟ್ಟಿತ್ತು ಅದು ಹೋಗಬೇಕು ಅಂತ. ಟೈಮ್ ಕೂಡಿರಲಿಲ್ಲ. ನನ್ನ ಮಗಳು ಹುಟ್ಟಿದ ದೆಸೆಯಿಂದ ನಾವು ಅಲ್ಲಿಗೆ ಹರಕೆ ತೀರಿಸೋ ನೆಪದಲ್ಲಿ ಹೋಗೋಗಾಯಿತು. ಸೊ ಅಲ್ಲಿಂದ ನೆಕ್ಸ್ಟ್ ಪ್ಯಾಲೇಸಿಗೆ ಹೋದ್ವಿ. ಪ್ಯಾಲೇಸಿಗೆ ಹೋದ ತಕ್ಷಣ ನಾನಂತೂ ಕಳೆದು ಹೋಗ್ಬಿಟ್ಟೆ. ಅಷ್ಟು ದೊಡ್ಡ ಪ್ಯಾಲೇಸ್ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಸೊ ನೋಡಿ ತುಂಬ ಖುಷಿ ಆಯಿತು. ನನ್ನ ಮಗನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಿರು ಅವರೆಲ್ಲ. ಇಷ್ಟು ದೊಡ್ಡ ಪ್ಯಾಲೇಸು, ರಾಜ ಮಹಾರಾಜರು ಇದ್ದಂಥ ಅರಮನೆ ಒಳಗೆ ನಾವು ಹೋಗಿ ಅದನ್ನೆಲ್ಲ ಕಣ್ಣಾರೆ ತುಂಬ ಹತ್ರದಿಂದ ನೋಡಿ. ಇಷ್ಟು ದಿನ ದಸರಾ ಟೈಮಲ್ಲೆಲ್ಲ ಟಿ ವಿಯಲ್ಲಿ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಅಂದರೆ ಈ ಥರ ಇದೆ ಅಥವಾ ಇಮೇಜಸ್ಸಲ್ಲಿ ಅಥವಾ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ ಮೈಸೂರಿಗಿದೆ ಪ್ಯಾಲೇಸಿಗಿದೆ ಅಂತ. ಬಟ್ ಡೈರೆಕ್ಟಾಗಿ ನಮ್ಮ ಸ್ವಂತ ಕಣ್ಣಿಂದ ನೋಡೋದಿದೆಯಲ್ಲ ಲೈವ್ ಆಗಿ, ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಕೊಡ್ತಿತ್ತು. ಆ ಸಭೆ ಹತ್ರ ಯಾವ್ಯಾವ ಥರ ಎಲ್ಲ ರಾಜರು ಕೂತ್ಕೊಂಡು ದರ್ಬಾರ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡ್ರೆ ವಾವ್ ಅನಿಸುತ್ತೆ ಅಲ್ಲ.
ಒಂದ್ಸಲ ಆದರೂ ಅರಮನೆಗೆ ಹೋಗಬೇಕು, ಹತ್ರದಿಂದ ನೋಡಬೇಕು ಅಂತ ಅನ್ಕೊತಿದ್ದೆ ತುಂಬ ದಿನದಿಂದ. ಸೊ ಖುಷಿ ಆಯಿತು. ಈ ದೊಡ್ಡ ಅರಮನೆಯಲ್ಲಿ ನನ್ನ ಪುಟ್ಟ ರಾಜ್ಕುಮಾರಿ ಅಲ್ಲಿ ಎಂಜಾಯ್ ಮಾಡಿದ್ಲು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಅಕ್ವಾ ಟನಲ್ಗೆ ಹೊರಟ್ವಿ ಪ್ಲ್ಯಾನ್ ಮಾಡಿಕೊಂಡು. ಸೊ ಅಲ್ಲಿ ಅಂತೂ ನನ್ನ ಮಗನಿಗೋಸ್ಕರ ಅಂತಲೇ ನಾವು ಅಲ್ಲಿಗೆ ಹೋಗಿದ್ದು. ಸೊ ಫಿಶ್ಶು, ಅಕ್ವೇರಿಯಮ್, ಅವನಿಗೆ ಫಿಶ್ ನೋಡಬೇಕಂದ್ರೆ ತುಂಬ ಆಸೆ ಇರ್ತಿತ್ತು. ಸೊ ಹಾಗಾಗಿ ಅಲ್ಲಿಗೆ ಟನಲ್ ಒಳಗೆ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ವೆರೈಟೀಸ್ ಆಫ್ ಫಿಶ್ನ ನೋಡಿ ತುಂಬ ಖುಷಿ ಪಡ್ತಿದ್ದ ಅವನು. ಹಾಗೆ ಅಲ್ಲಿ ಫೋಟೋಸಿಗೆ ಮಾತ್ರ ತುಂಬ ಚೆನ್ನಾಗಿತ್ತು, ಬ್ಯಾಕ್ಗ್ರೌಂಡ್ಸ್ ಎಲ್ಲನ. ಸೊ ಹಾಗಾಗಿ ನಾವು ಫೋಟೋಸು ವೀಡಿಯೋಸು ಸ್ವಲ್ಪ ಅಲ್ಲೇ ತಕ್ಕೊಂಡ್ವಿ. ತುಂಬ ಕ್ರೌಡ್ ಇದ್ದಿದ್ದರಿಂದ ನಾನು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಬೇರೆಯವರಿಗೂ ಡಿಸ್ಟರ್ಬ್ ಆಗುತ್ತೆ. ತುಂಬ ವೆಯ್ಟ್ ಮಾಡಿ ಬರ್ತಿದ್ರು. ಸೊ ಹಾಗಾಗಿ ನಾನು ಸಿಂಪಲಾಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಸೆಲ್ಫೀಸು ಅಥವಾ ಫೋಟೋಸು ಕ್ಲಿಕ್ ಮಾಡ್ಕೊಂಡ್ವಿ. ಸೊ ನನ್ನ ಮಗ ಅಂತೂ ಫಿಶ್ನ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದ. ಸೊ ಮಮ್ಮಿ ಇದು ಕಚ್ಚುತ್ತಾ ಅಂತ ಕೇಳ್ತಿದ್ದೆ, ಯಾಕೆಂದರೆ ಅದು ಅಷ್ಟು ದೊಡ್ಡದಿತ್ತಲ್ವ. ಸೊ ಅವು ಮುಟ್ಟೋದಕ್ಕೂ ಭಯ ಪಡ್ತಿದ್ದ. ಸೊ ಗ್ಲಾಸ್ ಒಳಗಡೆ ಇರೋದ್ರಿಂದ ತುಂಬ ಖುಷಿ ಆಗ್ತಿತ್ತು. ಹಾಗೆ ಮಗಳು ಕೂಡ ಖುಷಿ ಪಟ್ಲು. ಅವಳಿಗೆ ಅದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ಅವಳು ಆ್ಯಕ್ಚುಲಿ ಅಷ್ಟು ದೊಡ್ಡ ಫಿಶ್ನ ನೋಡಿದ್ದಿದೆ ಫಸ್ಟ್ ಟೈಮ್. ಸೊ ತುಂಬ ಖುಷಿಪಟ್ಟು ತುಂಬ ಎಂಜಾಯ್ ಮಾಡ್ತಿದ್ಲು. ಸೊ ನಾನು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು, ನನಗೆ ನನ್ನ ತಂಗಿ ಇದ್ದಿದ್ದು ತುಂಬ ನನಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ. ಅವಳು ನಾನು ಎಲ್ಲೇ ಹೋದರೂ ನನಗೆ ಅಷ್ಟೇ ಸಪೋರ್ಟಿವ್ ಆಗಿರ್ತಾಳೆ. ನಾನು ತುಂಬ ಲಕ್ಕಿ ಅವಳನ್ನ ಪಡ್ಕೊಂಡಿರೋದು. ಸೊ ವೀಡಿಯೋಸು, ಫೋಟೋಸು ಎಲ್ಲದರಲ್ಲೂ ನನಗೆ ಅವಳು ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಹೊರಟ್ವಿ ಬಲಮುರಿ ಎಡಮುರಿ ಫಾಲ್ಸ್ಗೆ. ಅಲ್ಲಿ ತುಂಬ ಹೊತ್ತು ಎಂಜಾಯ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಯಾಕೆಂದರೆ ತುಂಬ ಬಿಸಿಲಿದ್ದಿದ್ದರಿಂದ ಮಕ್ಕಳಿಗೆ ತುಂಬ ಹಿಂಸೆ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ನಾವಲ್ಲಿ ಆಟ ಆಡಿಬಿಟ್ಟು ನೀರಲ್ಲಿ ಇಮಿಡಿಯೇಟ್ ನಾವು ಹೊರಟ್ವಿ. ಹೊಟ್ಟೆ ಬೇರೆ ಹಸಿತಿತ್ತು, ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ನೆಕ್ಸ್ಟ್ ನಾವು ನಿಮಿಷಾಂಬ ಟೆಂಪಲ್ಗೆ ಹೊರಟ್ವಿ. ನಮ್ಮ ಜರ್ನಿ ನೆಕ್ಸ್ಟ್ ಕಂಟಿನ್ಯೂ ಆಗಿದ್ದು ನಿಮಿಷಾಂಬ ಟೆಂಪಲ್ಗೆ. ಅಲ್ಲಿ ನನಗೆ ಮೇಯ್ನಾಗಿ ಆಸೆ ಇದ್ದಿದ್ದು ನಾನು ಹಾರ್ಸ್ ರೈಡ್ ಹೋಗ್ಬೇಕಂತ. ಸೊ ಸುಮಾರು ವೀಡಿಯೋಸಲ್ಲಿ ನೋಡಿದ್ದೆ ಹಾರ್ಸ್ ರೈಡ್ ಮಾಡಬೇಕಂತ. ಸೊ ಇಲ್ಲಿ ಅದು ಫೈನಲಾಗಿ ಅದು ನೆರವೇರ್ತು. ಆ್ಯಂಡ್ ಬಬ್ಲುನ ಕೂರಿಸ್ಕೊಂಡು ನಾವು ಹಾರ್ಸ್ ರೈಡ್ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅವಳು ತುಂಬ ಭಯಪಟ್ಟು ಬಿಟ್ಲು ಕೂತ್ಕೊಂಡ ತಕ್ಷಣ. ಸೊ ನನ್ನ ಮಗ ಎಂಜಾಯ್ ಮಾಡ್ತಿದ್ದ, ಅವನಲ್ಲೇ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ. ಹಾಗಾಗಿ ನಾನು ಅವನ್ನ ಮಾತ್ರ ಕೂರಿಸ್ಕೊಂಡು ಹೋದೆ. ಸೊ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.